ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮವೇ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕುಂಭರಾಶಿಯ ದಿನ ಭವಿಷ್ಯವನ್ನು ನೋಡೋಣ. 27/6/2026 ಶನಿವಾರ, ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ, ಸಾಧ್ಯ ಯೋಗ ಮತ್ತು ಶುಭಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಶನಿವಾರ ನಿಮ್ಮ ರಾಶ್ಯಾಧಿಪತಿಯಾದಂಥ ಶನಿದೇವರು ಶಿಸ್ತು, ದೂರದೃಷ್ಟಿ, ಸಮಾಜಮುಖಿ ಚಿಂತನೆ ಮತ್ತು ಜವಾಬ್ದಾರಿಯುತ ಕಾರ್ಯಗಳಲ್ಲಿ ಉತ್ತಮ ಫಲಗಳನ್ನು ನೀಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರ ಜೊತೆಗೆ ತ್ರಯೋದಶಿ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸಹಕಾರದ ಶಕ್ತಿ, ಸಾಧ್ಯಯೋಗದ ಕಾರ್ಯ ಸಾಧನೆ ಹಾಗೂ ಶುಭಯೋಗದ ಮಂಗಳಕರ ಪ್ರಭಾವ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ತರಬಹುದು. ಈ ದಿನದಲ್ಲಿ ದೀರ್ಘಕಾಲದ ಗುರಿಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಬೌದ್ಧಿಕ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಮುಖ್ಯವಾದಂಥ ಸೂಚನೆ ಏನು? ಇಂದು ತಾಳ್ಮೆ ಮತ್ತು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲಗಳನ್ನು ನೀಡುತ್ತವೆ. ತ್ರಯೋದಶಿ ತಿಥಿಯ ಪ್ರಭಾವ ಇರುವುದರಿಂದ ಶಿವನ ಆರಾಧನೆಗೆ ಅತ್ಯಂತ ಶುಭ ದಿನ ಇದಾಗಿರುತ್ತೆ. ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಹೆಚ್ಚಾಗ್ತದೆ. ಅಡಚಣೆಗಳ ನಿವಾರಣೆ ಉಂಟಾಗ್ತದೆ. ಈ ದಿನ ಶಿವನಿಗೆ ಅಭಿಷೇಕ ಅಥವಾ ಬಿಲ್ವಪತ್ರೆ ಅರ್ಪಣೆ ಮಾಡುವಂಥದ್ದು ಶುಭಕರ. ಧ್ಯಾನ ಮತ್ತು ಮಂತ್ರ ಜಪದಿಂದ ಮನೋಬಲ ಹೆಚ್ಚಾಗುತ್ತದೆ. ಅನುರಾಧ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ನೇಹಿತರ ಮತ್ತು ಸಹೋದ್ಯೋಗಿಗಳ ಬೆಂಬಲ ಪ್ರಾಪ್ತಿಯಾಗುತ್ತದೆ. ಸಂಘಟಿತ ಕಾರ್ಯಗಳಲ್ಲಿ ಯಶಸ್ಸುಂಟಾಗ್ತದೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹಳೆಯ ಪರಿಚಯಗಳಿಂದ ಲಾಭ ದೊರೆಯುತ್ತದೆ. ತಂಡದೊಂದಿಗೆ ಮಾಡುವ ಕಾರ್ಯಗಳಲ್ಲಿ ಉತ್ತಮ ಫಲ ಸಿಗುತ್ತದೆ. ಸಾಧ್ಯಯೋಗದ ಪ್ರಭಾವ ಇರೋದರಿಂದ ಅಸಾಧ್ಯವೆಂದು ಕಂಡ ಕೆಲಸಗಳು ಸಾಧ್ಯವಾಗುವವು. ಬಾಕಿ ಉಳಿದ ಕಾರ್ಯಗಳ ಪೂರ್ಣತೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಸಹಾಯ ಮತ್ತು ಬೆಂಬಲ ದೊರೆಯುತ್ತದೆ. ಈ ದಿನದ ವಿಶೇಷ ಫಲವನ್ನು ನೋಡೋದಾದರೆ ಇಂದು ಹಲವು ದಿನಗಳಿಂದ ಮುಂದೂಡಲ್ಪಟ್ಟ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಶುಭಯೋಗದ ಪ್ರಭಾವ ಇರೋದರಿಂದ ಕುಟುಂಬದಲ್ಲಿ ಸಂತೋಷ ಉಂಟಾಗ್ತದೆ. ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ ಉಂಟಾಗ್ತದೆ ಹಾಗೂ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಅದರ ಜೊತೆಗೆ ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇರ್ತದೆ. ಹೊಸ ಯೋಜನೆಗಳಿಗೆ ಉತ್ತಮ ಅಡಿಪಾಯವನ್ನು ಹಾಕಬಹುದು. ಉದ್ಯೋಗದಲ್ಲಿರುವಂಥವರಿಗೆ ಮೇಲಧಿಕಾರಿಗಳ ವಿಶ್ವಾಸ ಹೆಚ್ಚಾಗಬಹುದು. ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತದೆ. ವಿಶೇಷವಾಗಿ ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ಸಂಶೋಧಕರಿಗೆ, ತಾಂತ್ರಿಕ ತಜ್ಞರಿಗೆ, ಯೂಟ್ಯೂಬರ್ಗಳಿಗೆ, ಸಮಾಜ ಸೇವಕರಿಗೆ ಹಾಗೂ ಸಲಹೆಗಾರರಿಗೆ ಉತ್ತಮವಾದಂಥ ದಿನ ಇದಾಗಿರುತ್ತೆ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವರಿಗೆ ವ್ಯಾಪಾರದಲ್ಲಿ ಸ್ಥಿರವಾದಂಥ ಲಾಭ ಉಂಟಾಗ್ತದೆ. ಹೊಸ ವ್ಯವಹಾರಗಳ ಅವಕಾಶಗಳು ಲಭ್ಯವಾಗ್ತದೆ. ಆನ್ಲೈನ್ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗ್ತದೆ. ಹಣಕಾಸಿನ ವಿಚಾರದ ಬಗ್ಗೆ ಗಮನ ಹರಿಸೋದಾದರೆ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉಳಿತಾಯಕ್ಕೆ ಉತ್ತಮ ಸಮಯ ಇದಾಗಿರುತ್ತೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ಅನ್ನುವಂಥದ್ದನ್ನು ತಿಳ್ಕೊಂಡೆ. ಕುಟುಂಬದಲ್ಲಿ ನಿಮಗೆ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ವೃದ್ಧಿಸ್ಕೊಳ್ತೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯವನ್ನು ಗಮನಿಸೋದಾದರೆ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತೆ. ಕಾಲುಗಳ ಮತ್ತು ಕೀಲುಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಾಕಷ್ಟು ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಯಾರು ಈ ದಿನ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳಿಂದ ನಿರತರಾಗಿರ್ತೀರಿ ಅವರಿಗೆ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಈ ದಿನ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ತ್ರಯೋದಶಿ ತಿಥಿಯ ಶಿವನ ಅನುಗ್ರಹ, ಅನುರಾಧ ನಕ್ಷತ್ರದ ಸಹಕಾರ ಶಕ್ತಿ, ಸಾಧ್ಯಯೋಗದ ಕಾರ್ಯ ಸಾಧನೆ ಮತ್ತು ಶುಭಯೋಗದ ಮಂಗಳಕರ ಪ್ರಭಾವದಿಂದ ಇಂದು ಕುಂಭರಾಶಿಯವರಿಗೆ ಕಾರ್ಯಗಳಲ್ಲಿ ಪ್ರಗತಿ ಎನ್ನುವಂಥದ್ದು ಉಂಟಾಗ್ತದೆ. ಆರ್ಥಿಕ ಸ್ಥಿರತೆ ಎನ್ನುವಂಥದ್ದು ಉಂಟಾಗ್ತದೆ. ಸಾಮಾಜಿಕ ಗೌರವ ಮತ್ತು ಕುಟುಂಬದ ಸಂತೋಷ ದೊರೆಯುವಂಥ ಶುಭ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡ್ರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.